ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿಯ ಫುಟ್ಪಾತ್ಗಳಲ್ಲಿ ಎಲ್ಲೆಂದರಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಹೆಣ್ಮಕ್ಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋ ದೂರು ಬಂದಿದ್ದು, ತಕ್ಷಣವೇ ಫುಟ್ಪಾತ್ನಲ್ಲಿರುವಂಥ ಅಂಗಡಿಗಳನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ಮುಖ್ಯಾಧಿಕಾರಿ ಮಂಜುನಾಥ್ ಅವರಿಗೆ ಸೂಚನೆಯನ್ನು ನೀಡಿದರು. ಹಾಗೆಯೇ ಚನ್ನಗಿರಿ ತಾಲೂಕಿನ ಅಮ್ಮನಗುಡ್ಡ ಕ್ಷೇತ್ರ ಸಾರ್ವಜನಿಕ ಆಸ್ಪತ್ರೆ, ಪೊಲೀಸ್ ಠಾಣೆ, ಹಾಗೆಯೇ ಜವಾಹರ ನವೋದಯ ವಿದ್ಯಾಲಯ ದೇವರಹಳ್ಳಿ, ಹಾಗೆಯೇ ಉಡುಗಿರಿ ಲಕ್ಷ್ಮೀರಂಗನಾಥ ದೇಗುಲಗಳಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ವಿಠ್ಠಲ ಮಾಧವರಾವ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಶೇಖರ್ HT ಅವರೊಂದಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಸಮಸ್ಯೆಗಳ ಒಂದು ದೂರುಗಳನ್ನು ಅಲ್ಲಿ ನೋಡಿದ್ರು. ಹಾಗೆಯೇ ಚನ್ನಗಿರಿಯ ಸಾರ್ವಜನಿಕ ಆಸ್ಪತ್ರೆಗೆ ಎಲ್ಲ ಭಾಗಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಸ್ಪಿಟಲ್ ಟ್ರೀಟ್ ಮಾಡಬೇಕು, ಇದು ಡಬಲ್ ಸ್ಟಾಫ್ ಇರ್ತಾರೆ. ಹೌದೌದು ಸರ್, ಹೌದು 100%. ಡಬಲ್ ಸ್ಟಾಫ್ ಇರ್ತಾರೆ, ಡಬಲ್ ಡಾಕ್ಟರ್. ನಮ್ಮ ವೈದ್ಯರು, ನಮ್ಮ ಸಿಬ್ಬಂದಿಗಳು ಬಹಳ ಎಫಿಷಿಯನ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸರ್. ಚನ್ನಗಿರಿ ಡಯಾಲಿಸಿಸ್ ಅಲ್ಲಿ ಮಾಡಿರೋದ್ರಿಂದ ಸರ್ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ತುಂಬಾನೇ ಕಡಿಮೆ ಆಗಿದೆ, ಒತ್ತಡ ಕಡಿಮೆ ಆಗುತ್ತೆ. ಜಿಲ್ಲಾ ಕೇಂದ್ರಗಳಿಗೆ ಒತ್ತಡ ಕಡಿಮೆ ಆಗುತ್ತೆ. ಇವನ್ CG ಹಾಸ್ಪಿಟಲ್ ಅಲ್ಲಿ ನಾವು ಕಡಿಮೆ ಆಗುತ್ತೆ. CG ಹಾಸ್ಪಿಟಲ್ ಪ್ರತಿದಿನ ನಮಗೆ 2,000 ಪೇಷಂಟ್ಸು ಬರೋದು. ನಮಗೆ 2,000. ಚನ್ನಗಿರಿ ಹಾಸ್ಪಿಟಲ್ ಅಲ್ಲಿ 800 ಜನ ಬರ್ತಾರೆ ಪ್ರತಿದಿನ. ಚನ್ನಗಿರಿ ಅಂತೀನಿ, ಯಾವುದು ಜಗಳೂರು. ನಿಮ್ಗೆ ಎಷ್ಟು ಬರ್ತಾರೆ? ಪ್ರತಿ 600 ಜನ ನಾವು ಪ್ರತಿದಿನ ಟ್ರೀಟ್ ಮಾಡೋದು ಇಲ್ಲಿ. ಹೌದು ಸರ್. ಆ ವರ್ಕ್ ಲೋಡ್ ತಗೊಂಡು ನೀವು, ನಮ್ಮ ಸ್ಟಾಫ್ ತುಂಬಾ ಶಾರ್ಟೇಜ್ ಇದೆ. ಈಗ ನಮ್ಮ ಡಾಕ್ಟರ್ ಮೇಡಮ್ ಹೇಳ್ತಾ ಇದ್ರು ನಮ್ಗೆ ಅನಸ್ಥಿಷಿಯೇಟ್ ಇಲ್ಲ ಅಂತ. ಆ ಒಂದು ಡಿಫಿಕಲ್ಟಿಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಕರೆಸಿ ಮಾಡಿಸ್ತಾರೆ ಸರ್ ಅನಸ್ಥಿಷಿಯಾ. ಹೊರಗಡೆ ಇಲ್ಲ, ಶುಕ್ರವಾರ. ಇವತ್ತು ಚನ್ನಗಿರಿ ಭಾಗದ ವಿವಿಧ ಭಾಗಗಳಿಗೆ ತಾವು ದಿಢೀರ್ನೇ ಭೇಟಿ ನೀಡಿದ್ದಾರೆ ಸರ್. ಈ ದಿಢೀರ್ ಭೇಟಿ ನೀಡಿರೋಂತಹ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿ ಸರ್? ದಿಢೀರ್ ಭೇಟಿ ಅಂತ ಏನಿಲ್ಲ, ನಾವು ಭೇಟಿ ನೀಡ್ದಲೇ ಇರ್ತೀವಿ. ನಿಮ್ಗೆ ಇವತ್ತು ದಿಢೀರ್ ಭೇಟಿ ಅಂತ ಅನಿಸಿದೆ. ಸೊ ನಾನು CO ಅವರು ಮತ್ತು SP ಅವರು ನಾವು ರೆಗ್ಯುಲರಾಗಿ ಭೇಟಿ ಮಾಡ್ತಲೇ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದರೆ ನಾವು ನಿಮ್ಮ ಗಮನದಲ್ಲಿ ಇರೋದಿಲ್ಲ. ಇವತ್ತು ನಾವು 3 ಜನ ಬೆಳಗ್ಗೆ ಮೊರಾರ್ಜಿ ದೇಸಾಯಿ ಹಾಸ್ಪಿಟ್ಲ್ ಕೆರೆಬೆಳ್ಚಲಿ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ಅಲ್ಲಿ ಹಿಂದೆ ಸ್ವಲ್ಪ ಮಕ್ಕಳಿಗೆ ಕಜ್ಜಿ ಆಗಿರೋದು, ಇವೆಲ್ಲ ಸ್ವಲ್ಪ ಹೈಜೆನಿಕ್ ಪ್ರಾಬ್ಲಮ್ ಇತ್ತು. ಈಗ ಹೆಂಗಿದ್ದಾರೆ, ಅವ್ರು ಹೆಂಗೆ ಮಾಡಿದಾರೋ ಇಲ್ವ ಅಂತ ಸಾಹೇಬರು ಒಂದು 4 ಸರಿ ಹೋಗಿದ್ರು ನಮ್ಮ CO ಅವರು. ಅದನ್ನು ನೋಡೋದಕ್ಕೆ ಹೋದ್ವಿ. ಪ್ಲಸ್ ನಮ್ಮ ಮಳೆ ಹೇಗಾಗಿದೆ, ಬೆಳೆಗಳು ಹೇಗಿದೆ ಅನ್ನೋದನ್ನು ನಾವು ಹಾಗೇ ಟ್ರಾವೆಲ್ ಮಾಡ್ಕೊತ 3 ಜನ ನೋಡ್ಕೊಂಡು ಬಂದ್ವಿ. ಇದಲ್ಲದೆ ನಾವು ಅಮ್ಮನಗುಡ್ಡದಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಸ್ವಲ್ಪ ಇಶ್ಯೂಸ್ಗಳು ಆಗ್ತಾಯಿದೆ ಅಂತ ಸಾಹೇಬರು ಚರ್ಚೆ ಮಾಡಿದರು. ಹಾಗಾಗಿ ನಾವು ಅದಕ್ಕೆ SP ಸಾಹೇಬ್ರ ಜೊತೆಯಲ್ಲೇ ಹೋಗಿ ವಿಸಿಟ್ ಮಾಡಿ ಎಲ್ಲೆಲ್ಲಿ CCTV ಹಾಕಬೇಕು, ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಬೇಕು. ಸಾಹೇಬರು ಒಂದು ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನನ್ನು ಮಾಡೋಣ, ಯಾಕೆಂದ್ರೆ ಅಲ್ಲೊಂದು 1 ಕೋಟಿ ವೆಚ್ಚದಲ್ಲಿ ಒಂದು ಅತಿಥಿ ಗೃಹ ಆಗ್ತಾಯಿದೆ, ಅವನ್ನೆಲ್ಲ ನೋಡೋಣ ಅಂತೇಳಿ ಬಂದ್ವಿ. ಪ್ಲಸ್ಸು ಇವತ್ತು ತಮ್ಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟಿನ ಆದೇಶದಂತೆ ಮತ್ತು ಸರ್ಕಾರದ ಆದೇಶದಂತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾಯಿದೆ. ಹಾಗಾಗಿ ನಾವು 3 ಜನ ಅದನ್ನು ಮಾರ್ಗದರ್ಶನ ಮಾಡೋಣ ಅಂತೇಳಿ ಬಂದಿದ್ವಿ. ಇದಲ್ಲದೆ ಸ್ವಲ್ಪ ಕೆರೆಗಳನ್ನು ಭೇಟಿ ಮಾಡೋಗಿದ್ದೀವಿ. ಕೆರೆಗಳಿಗೀಗ ಉಬ್ರಾಣಿಯಿಂದ ಮತ್ತು ಬೇರೆ ಏತ ನೀರಾವರಿ ಯೋಜನೆಯಿಂದ ನೀರು ಬರ್ತಾ ಇದೆಯಲ್ಲ, ಅದು ಯಾವ ಹಂತದಲ್ಲಿದೆ, ನೀರು ಬರ್ತಾ ಇದೆಯಲ್ವ ಅನ್ನೋದನ್ನು ನೋಡೋಣ ಅಂತ. ಅದಲ್ಲದೆ ದೇವ್ರಗುಡ್ಡಕ್ಕೂ ಈಗ ಹೋಗ್ತೀವಿ ನಾವು, ದೇವರಹಳ್ಳಿಗೂ ಕೂಡ ಹೋಗ್ತೀವಿ, ದೇವಸ್ಥಾನಕ್ಕೆ. ಮತ್ತು ಒಂದು ಪೊಲೀಸ್ ಸ್ಟೇಷನನ್ನು ಸಾಹೇಬ್ರ ಜೊತೆ ವಿಸಿಟ್ ಮಾಡ್ತಾಯಿದ್ದೀವಿ. ಅದಲ್ಲದೆ ಇನ್ನೂ ಒಂದು 2-3 ಹಾಸ್ಟೆಲನ್ನು ವಿಸಿಟ್ ಮಾಡ್ತೀವಿ. ಹಾಗಾಗಿ ತಾಲೂಕಿನಾದ್ಯಂತ ತಿಂಗಳಿಗೊಂದು ಸರಿ, 2 ತಿಂಗಳಿಗೊಂದು ಸರಿ, 3 ತಿಂಗಳಿಗೊಂದು ಸರಿ ಬೇರೆ ಬೇರೆ. ನಿನ್ನೆ ನಾನು ಸಾಹೇಬರು ಇದಕ್ಕೆ ಹೋಗಿದ್ವಿ, ಜಗಳೂರಿಗೆ ಹೋಗಿದ್ವಿ. ಮೊನ್ನೆ ಹೋಗಿದ್ವಿ, ಮಂಗಳವಾರ ಹೋಗಿದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಮಧ್ಯಾಹ್ನ ಆಫೀಸ್ಗೆ ಹೋಗ್ತೀವಿ, ಮಧ್ಯಾಹ್ನ ಜನನೂ ನಾವು ಭೇಟಿ ಮಾಡ್ತೀವಿ, ಮಧ್ಯಾಹ್ನ 3 ಗಂಟೆ ಮೇಲೆ. ಹಾಗಾಗಿ ಬೆಳಗ್ಗೆನೇ ಬರ್ತೀವಿ ನಾವು ಬಂದರು. ಆ್ಯಕ್ಚುಲಿ ಸರ್ SP ಸರ್, ಈ ಸೂಳೆಕೆರೆಯಲ್ಲಿ ಔಟ್ಪೋಸ್ಟು ಇತ್ತು ಸರ್, ಒಂದು ಸ್ವಲ್ಪ ಔಟ್ಪೋಸ್ಟ್ ಇತ್ತು ಸರ್. ಆದರೆ ಇಲ್ಲ ಸರ್, ಇದು ಜನರಿಗೆ, ಸಾರ್ವಜನಿಕರಿಗೆ, ಯಾಕಂತಂದರೆ ಸೂಳೆಕೆರೆ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿದೆ ಸರ್. ಅಲ್ಲಿ ಸಾಕಷ್ಟು ಜನರು ಬರ್ತಾರೆ. ಒಂದು ಔಟ್ಪೋಸ್ಟು ಉಪಠಾಣೆ ಇರೋದನ್ನು ವೇಕೆಂಟ್ ಆಗಿದೆ ಸರ್. ಅಲ್ಲಿ ಮತ್ತೆ ಉಪಠಾಣೆ ಮಾಡಿದ್ರೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CO ಸಾಹೇಬರು ಎಲ್ಲ ಸೇರಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಮ್ ಜೊತೆ ಮಾತಾಡಿಕೊಂಡು, ಅಲ್ಲಿ ಲಾಸ್ಟ್ ಟೈಮ್ ಕೂಡ ಇದೇ ಥರ ಇಶ್ಯೂ ಬಂದಿತ್ತು, ಅಲ್ಲಿ ನಾನು ವಿಸಿಟ್ ಮಾಡಿದ್ದೆ. ಅಲ್ಲಿರ್ತಕ್ಕಂಥ CCTV ಹಾಕ್ಸೋದು ಮತ್ತು ಒಂದು ಓಪನ್ನ ತೆರೆದುಬಿಟ್ಟು ನಿರಂತರವಾಗಿ ಅಲ್ಲಿ ನಮ್ಮ ಸಿಬ್ಬಂದಿ ನಿಯೋಜಿಸೋ ಬಗ್ಗೆ ಮುಂದಿನ ದಿನಗಳ ಕ್ರಮಕ್ಕೋಸ್ಕರ ಇವತ್ತೆಲ್ಲ ವಿಸಿಟ್ ಮಾಡಿದ್ವು. ಅದರ ಜೊತೆಗೆ ಸಾಹೇಬರು ಹೇಳಿದಾಗೆ ಈ ಹಬ್ಬದ ಮತ್ತು ದಿನಗಳಲ್ಲಿ ಮತ್ತು ಅಮಾವಾಸ್ಯೆ ದಿನದಂದು ಅಮ್ಮನಗುಡ್ಡದಲ್ಲಿ ಏನು ಟ್ರಾಫಿಕ್ ಜಾಮ್ ಆಗೋ ಬಗ್ಗೆ ಮತ್ತು ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ, ಭಕ್ತಾದಿಗಳಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಏನೇನು ಸಮಸ್ಯೆ ಅಂತ ಬಿಟ್ಟೇಳಿ ಈ ನಿಟ್ಟಿನಲ್ಲಿ ಯಾವ ರೀತಿ ಪರಿಹಾರ ಕೈಗೊಳ್ಳಬೇಕು ಅಂತ ಬಿಟ್ಟು ಇವತ್ತೆಲ್ಲ
ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ರಿಪೋರ್ಟನ್ನು ಮಾಡಿ ಅದಕ್ಕೆ ಯಾವ ರೀತಿ CCTV ಎಲ್ಲೆಲ್ಲಿ ಹಾಕ್ಸ್ಬೇಕಂತ ಬಿಟ್ಟು ಮುಂದಿನ ಕ್ರಮಕ್ಕೆ